ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಪಂಪ್ಕಿನ್ ಜಾಮೂನ್ ಮಾಡೋದು ಯಾವ ತರ ಅಂತ ನೋಡೋಣ. ಸಖತ್ತಾಗಿದೆ, ಸೂಪರ್ ಆಗಿದೆ. ಯಾರು ಕೂಡ ಟ್ರೈ ಮಾಡಿರೋದೇ ಇಲ್ಲ, ಫಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತಾ ಇರೋದು ಯಾವ ತರ ಮಾಡೋದು ಅಂತ. ತುಂಬಾನೇ ಈಸಿ, ತುಂಬಾ ಪುಟ್ ಪುಟ್ಟದಾಗಿ ಸೇಮ್ ಪಂಪ್ಕಿನ್ ತರಾನೇ ಇದೆ ಅಲ್ಲ, ಪುಟ್ ಪುಟ್ ಪಂಪ್ಕಿನ್ ತರ ಮಾಡೋದು ಈಸಿ. ತುಂಬಾ ನೋಡೋದಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಏಲಕ್ಕಿ ಸ್ವಲ್ಪ ತಗೊಬೇಕು, ಅದರಲ್ಲಿ ಎರಡನ್ನ ಮಾತ್ರ ಮಿಕ್ಸಿಗೆ ಹಾಕೊಬೇಕು. ಕೊಬ್ಬರಿ ಜೊತೆಗೆ ಕ್ಲೀನ್ ಆಗಿ ಗ್ರೈಂಡ್ ಮಾಡ್ಕೊಬೇಕು. ಅದಾದ್ಮೇಲೆ ಒಂದು ಬಟ್ಲು ತಗೊಂಡು ಅದರಲ್ಲಿ ಫಿಲ್ಟರ್ ಮಾಡ್ಕೊಬೇಕು. ಹಾಲನ್ನ ಬೇರೆ ಮಾಡ್ಕೊಬೇಕು, ಮತ್ತೆ ಮಿಗ್ಲಿರೋಂಥದ್ದನ್ನ ಬೇರೆ ಮಾಡ್ಕೊಂಡು ರವೆ ಉಂಡೆ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರುತ್ತೆ, ಏಲಕ್ಕಿ ಎಲ್ಲ ಹಾಕಿದ್ದೀನಲ್ಲ ಹಾಗಾಗಿ. ಕೊಬ್ಬರಿಗೆ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ರವೆ ಉಂಡೆ ಮಾಡ್ಕೊಬಹುದು, ಚೆನ್ನಾಗಿರುತ್ತೆ. ಅದಾದ್ಮೇಲೆ ಬೇರೆ ಎತ್ತಿಟ್ಕೊಂಡಿರುವಂತಹ ಏಲಕ್ಕಿನ ಕ್ಲೀನ್ ಆಗಿ ಬಿಡಿಸ್ಕೊಂಡು ಕಾಳನ್ನ ಮಾತ್ರ ಸಪ್ರೇಟ್ ಮಾಡ್ಕೊಂಡು ಕ್ಲೀನ್ ಆಗಿ ಜಜ್ಕೊಬೇಕು, ಪೌಡರ್ ಮಾಡ್ಕೊಬೇಕು. ನೋಡಿ ಈ ತರ. ಅದೆಲ್ಲ ಆದ್ಮೇಲೆ ಪಂಪ್ಕಿನ್ ತಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಪಂಪ್ಕಿನ್ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಒಟ್ಟು ಎಲ್ಲ ಬಿಡಿಸಿ ಕೊಯ್ಯೋದು ಕಷ್ಟ ಅಂತ ಈ ತರ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ವಿಷಲ್ ಸಾಕು. ನೋಡಿ ಈ ತರ ಎಲ್ಲ ಸ್ಪೂನ್ ಅಲ್ಲಿ ಕ್ಲೀನ್ ಆಗಿ ತಗೊಳ್ಳಿ, ಹೊಟ್ಟೆ ಸಪ್ರೇಟ್ ಆಯ್ತು. ಅದಾದ್ಮೇಲೆ ಏಲಕ್ಕಿ, ಅದೇ ಇಟ್ಕೊಂಡಿದ್ನಲ್ಲ ಏಲಕ್ಕಿ ಕಾಳನ್ನ ಹಾಕೊಳ್ಳೋಣ. ಏಲಕ್ಕಿ ಕಾಳೆಲ್ಲ ಹಾಕೊಂಡಿದ್ದಾದ್ಮೇಲೆ ಕ್ಲೀನ್ ಆಗಿ ಇದು ಬೆಂದಿರ್ಬೇಕು. ಮತ್ತೆ ಶುಗರ್ ಸ್ವಲ್ಪ ಹಾಕೊಂತ ಇದ್ದೀನಿ, ಯಾಕಂದ್ರೆ ಪಂಪ್ಕಿನ್ ಅಲ್ಲಿ ಅಂದ್ರೆ ಕುಂಬಳಕಾಯಲ್ಲಿ ಸ್ವೀಟ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ. ಮತ್ತೆ 1 ಕಪ್ ಮೈದಾ ಹಿಟ್ಟು ತಗೊಂತ ಇದ್ದೀನಿ. ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೊಬೇಕು ಇದನ್ನೆಲ್ಲನೂ. ಮತ್ತೆ ಇದಕ್ಕೆ ಹಾಲ್ ಪೌಡರ್ ತಗೊಂತ ಇದ್ದೀನಿ. ಹಾಲ್ ಪೌಡರ್ನು ಒಂದ್ 2-3 ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ. ಅದಕ್ಕೆ ಸಕ್ಕರೆನೆ ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಸಕ್ಕರೆ ಕಡಿಮೆ ಹಾಕೊಂಡು ಹಾಲ್ ಪೌಡರು ಮತ್ತೆ ಪಂಪ್ಕಿನ್ ಅಲ್ಲಿ ಕೂಡ ತುಂಬಾ ಸ್ವೀಟ್ ಇರುತ್ತೆ, ಹಾಗಾಗಿ ಒಂದ್ 2-3 ಸ್ಪೂನ್ ತಗೊಂತಾ ಇದ್ದೀನಿ ಅಷ್ಟೇನೆ ಹಾಲಿನ ಪೌಡರ್ ಎಲ್ಲ ಹಾಕಿದಾದ್ಮೇಲೆ ಕ್ಲೀನ್ ಆಗಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಳ್ಳಿ. ಸೇಮು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಪಂಪ್ಕಿನ್ ಕೂಡ ಅಷ್ಟೇನೆ ನೀಟಾಗಿ ನೋಡಿ ಈ ತರ ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಬಂತಲ್ವಾ, ಈ ತರ ಮಾಡಿ ಇಟ್ಕೊಬೇಕು. ಅದಾದ್ಮೇಲೆ ಸಣ್ಣ ಸಣ್ಣದು ಉಂಡೆ ತಗೊಬೇಕು, ಚಿಕ್ಕದಾಗಿ. ನಿಮ್ಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದಾಗಿ. ಮತ್ತೆ ಒಂದು ಟೂತ್ ಪಿಕ್ ಅಂದ್ರೆ ಇರುತ್ತಲ್ವಾ, ಒಂದು ಕಡ್ಡಿ. ಟೂತ್ ಪಿಕ್ ಇಲ್ಲ ಅಂದ್ರೆ ಕಡ್ಡಿ ಬೇಕಾದ್ರೂ ತಗೊಬಹುದು. ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ತಗೊಂತಾ ಇದ್ದೀನಿ. ಅದು ತಗೊಂಡು ಕ್ಲೀನ್ ಆಗಿ ಆ ಕಡೆ ಈ ಕಡೆ ಎಲ್ಲ ಶೇಪ್ ಮಾಡಿ ಅದನ್ನ ಇಟ್ಕೊಂಡು ನೋಡಿ ಸೇಮ್ ಎಲ್ಲ ಒಂದೇ ತರ ಮಾಡ್ಕೊಬೇಕು. ಪಂಪ್ಕಿನ್ ಸೀಡ್ಸ್ ಇದು. ಅಲ್ಲಿ ಆಗ್ಲೇ ಫಿಲ್ಟರ್ ಸರಿ ಇರ್ಲಿಲ್ಲ, ಅದಕ್ಕೆ ನಿಮ್ಗೆ ಸರಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಒಂದು ಪಾತ್ರೆ ತಗೊಂಡು ಆ ಪಾತ್ರೆನಲ್ಲಿ ನೀರಿದು, ಆಯಿಲ್ ಅಲ್ಲ ಇದು ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಅದರಲ್ಲೇ ಬೇಯಬೇಕು ಅದು. ಮತ್ತೆ ಒಂದು ತವಾ ತಗೊಳ್ಳೋಣ, ಕುದಿಬೇಕು ಚೆನ್ನಾಗಿ ನೀರಲ್ಲಿ. ಅದಾದ್ಮೇಲೆ ತವಾ ತಗೊಂಡು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕೊಂಡು ಎಳ್ಳು ಹಾಕೊಂತ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಹಾಕೋದ್ರಿಂದ, ಟೇಸ್ಟ್ ಕೂಡ ಅಷ್ಟೇನೆ. ಮತ್ತೆ ಅಲ್ಲಿ ನಾವು ತೆಂಗಿನ ಹಾಲು ಏಲಕ್ಕಿ ತಗೊಂಡಿದ್ವಲ್ಲ, ಅದು ಸಿರಪ್ ಅಂದ್ರೆ ಏನಂತಾರೆ ಲಿಕ್ವಿಡ್, ಅದನ್ನ ಜೊತೆಗೆ 1 ಸ್ಪೂನು ಏನಂತಾರೆ ಹಾಲಿನ ಪೌಡರ್ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ, ಅದು ತುಪ್ಪ ಎಳ್ಳು ಹಾಕಿರೋದ್ರ ಜೊತೆ ಮಿಕ್ಸ್ ಮಾಡಬೇಕು, ಕ್ಲೀನ್ ಆಗಿ ಕುದಿಬೇಕು. ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕೊಬೇಕು, 1-2 ಸ್ಪೂನು. ಈ ಏನಂತಾರೆ ಜ್ಯೂಸಿಗೆ ಮಾತ್ರನೇನೆ ಹಾಕೊಂಡು ಕ್ಲೀನ್ ಆಗಿ. ಇವಾಗ ನೋಡಿ ಪಂಪ್ಕಿನ್ ಬೆಂದಿದೆ ಅಲ್ಲ, ಚಿಕ್ಕ ಪಂಪ್ಕಿನ್ ಪುಟ್ಟದಾಗಿದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ, ಯಾಕಂದ್ರೆ ತುಂಬಾ ಕ್ಯೂಟ್ ಆಗಿದೆ. ಚಿಕ್ಕದಾಗಿ 1 ಸ್ಪೂನ್ ಬರುತ್ತೆ ಅಷ್ಟೇನೆ. ನೋಡಿ ಈ ತರ ಅಷ್ಟೇ, 1 ಸ್ಪೂನ್ ಬರುತ್ತೆ ಅಷ್ಟು ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕಂದ್ರೂ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಟೇಸ್ಟ್ ಮಾತ್ರನೂ ಅಷ್ಟೇನೆ, ನೋಡೋದಕ್ಕೂ ಸಖತ್ತಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾವಾಗ್ಲೂ ಜಾಮೂನೇ ಮಾಡ್ಕೊಂಡು ತಿಂದ್ರೆ ಬೇಜಾರಾಗುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅದ್ರ ಜೊತೆ ಪಂಪ್ಕಿನ್ ಹಾಕೊಂಡು ತಿನ್ನಿ. ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂದ್ರೆ ಇನ್ನೂ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಸ್ನಾಕ್ಸ್ಗೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಯಾವ ತರ ಮಾಡೋದು ಅಂತ ಗೊತ್ತಾಯ್ತಲ್ವಾ. ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಇರ್ಲಿ ನಿಮ್ದು ಎಲ್ಲಾರ್ದು, ನನ್ಗೆ ಯಾವಾಗ್ಲೂ.